ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಜಗನ್ನಾಥ್. ತಾವೆಲ್ಲಿಂದ ಬಂದಿದ್ದೀರಾ? ನಾನು ಬೀದರ್ ಡಿಸ್ಟ್ರಿಕ್ಟ್ ಬಂದೀನಿ ಸರ್. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ಮಾಡ್ತಿದ್ರಿ, ಯಾವೆಲ್ಲ ಆಚರಣೆಗಳನ್ನು ನೀವು ಆಚರಿಸ್ತಿದ್ರಿ? ಸಂತ ರಾಮ್ಪಾಲ್ಜಿ ಅವ್ರ ಮಹಾರಾಜಿನ ಶರಣ ಬರುವುದಕ್ಕಿಂತ ಮೊದಲೇ ಈ ಎಲ್ಲ ಊರ ಜನರು ಯಾವ್ದು ಮಾಡ್ತಿದ್ರು ಭಕ್ತಿ, ಅದೇ ಭಕ್ತಿ ನಾವು ಮಾಡ್ತಾಯಿದ್ದೆವು. ಮತ್ತು ನಮಗೆ ಈ ಊರಲ್ಲಿ ಇದ್ದಂಥ ಜನರು ಯಾವ್ದು ಭಕ್ತಿ ನಮಗೆ ಹೇಳ್ತಿದ್ರು ಅದೇ ಭಕ್ತಿ ಮಾಡ್ಕೊಂಡು ನಾವು ಜೀವನ ಸಾಗ್ತಾ ಮಾಡ್ತಾಯಿದ್ದೆವು. ನಾವು ಮೊದಲನೇದಾಗಿ ಹನುಮಾನ್ ದೇವ್ರ ಪೂಜೆ ಭಾಳಷ್ಟು ಮಾಡ್ತಿದ್ದೆ. 10 ವರ್ಷದಿಂದ ಹಿಡಿದು ಹನುಮಾನ್ ದೇವ್ರ ಪೂಜೆ ಮಾಡ್ತಾಯಿದ್ದೆ ನಾನು. ಮತ್ತು ಆ ಹನುಮಾನ್ ದೇವ್ರ ಪೂಜೆನೇ 10 ವರ್ಷ ಹಿಡಿದು ಮಾಡಿದೆ. ಅವ್ರದ್ದೇ ಎಲ್ಲ ಉಪವಾಸ ವಗರ ಮಾಡ್ತಾಯಿದ್ದ. ಆ ಎಲ್ಲ ಹನುಮಾನ್ ದೇವ್ರದ್ದೇ ನಡೀತಾ ಇದ್ದಾನ ನಡೆದು ಈ ಹನುಮಾನ್ ದೇವ್ರ ಪೂಜೆನೇ ಮಾಡಿ ನಾ ಜೀವನ ಸಾಗಿಸ್ತಾ ಇದ್ದೆ ಸರ್. ಮತ್ತೆ ಯಾವ್ಯಾವ ರೀತಿಯ ಭಕ್ತಿ ಸಾಧನೆಯನ್ನು ಮಾಡ್ತಿದ್ರಿ? ನಾವು ಆದ್ಮೇಲೆ ಮತ್ತು ದುರ್ಗಾನ್ ಭಕ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ನಾನು. ದುರ್ಗಾನ್ ಭಕ್ತಿನೂ ಮಾಡಿದ್ದೇನೆ. 15 10 ವರ್ಷ 20 ವರ್ಷ ತನಕ ದುರ್ಗಾನ್ ಭಕ್ತಿನೂ ಮಾಡೀನಿ. ದುರ್ಗಂದು ಸಾಕ್ಷಾತ್ ದರ್ಶನ ಆಗಿತ್ತು ನನಗೆ. ದುರ್ಗನ ಸಾಕ್ಷಾತ್ ದರ್ಶನ ಆದಮೇಲೆ ನಾ ಎಲ್ಲ ಭಕ್ತರಿಗೆ ನನ್ನ ಬಳಿ ಬರ್ತಾಯಿದ್ದರು. ಭಕ್ತರು ಬರ್ತಾಯಿದ್ದು ಎಲ್ಲ ಭಕ್ತರಿಗೆ ಏನು ತಕ್ಲೀಫಿತ್ತು ನನಗೊಂದು ಮಹಾರಾಜ್ ಮಾಡಿ ಕೂಡ್ಸಿರೋರು. ಆ ಪ್ರಕಾರ ಎಲ್ಲರೂ ಮನೆಗೆ ಬಂದು ಅವ್ರದ್ದು ಏನೇನು ತಕ್ಲೀಫಿತ್ತು, ದೆವ್ವ ಭೂತ ಅಂತ ಇಂಥದ್ದೆಲ್ಲ ಎಲ್ಲರೂ ಬಂದು ನನಗೆ ಸ್ವಲ್ಪ ಏನು ಜ್ಞಾನ ಆಗಿತ್ತು ನನಗೆ ಖುನ ಇಲ್ಲ. ನಾ ಏನು ಭಕ್ತಿ ಮಾಡತ್ತಿದ್ದೆ ಅಂಬಂದು ನನಗೆ ಗುರುತಿದ್ದಿಲ್ಲ. ಜನರು ಬರ್ತಾಯಿದ್ದರು, ನನಗೆ ಎಷ್ಟು ತಿಳಿತು ಒಟ್ಟು ಹೇಳ್ತಿದ್ದೀನಿ ನಾನು. ಹೇಳಿದ್ರೆ ಅವ್ರಿಗೆ ಚಂದನೂ ಆಗ್ತಿತ್ತು. ಅದು ಏನೋ ಯಾವ ದೇವ್ರ ಕೃಪೆ ಇತ್ತೋ ಯಾನ್ ಪುಣ್ಯ ಇತ್ತೋ ಅದು ನನಗೆ ಗುರ್ತನೂ ಇಲ್ಲ. ನಾ ಅದೇ ಪ್ರಕಾರ ಮಾಡ್ತಾಯಿದ್ದೆ. ಈ ಭಕ್ತಿ ಮಾಡಿ ಮಾಡಿ ನನಗೆ ಭಾಳಷ್ಟು ಬೇಜಾರಾಗ್ತಾ ಹೋಯ್ತು. ಈ ಭಕ್ತಿ ಯಾಕೆ ಮಾಡಬೇಕು, ಎದ್ರ ಸಲುವಾಗಿ ಮಾಡಬೇಕು ಅಂಬಂದು ನನಗೇನು ಅರ್ಥನೇ ಆಗ್ತಾಯಿಲ್ಲ. ಭಾಳಷ್ಟು ಏಕ್ದಮ್ ಫುಲ್ ಟೆನ್ಷನ್ ಬಂದಾಗ ಈಗ ಏನು ಮಾಡಬೇಕು ಏನಿಲ್ಲ ಅಂದ್ರೆ ನಾನು ಸ್ವಲ್ಪ ದೇವಿ ಏನಂದ್ರೆ ನನಗೆ ನಾ ಯಾಕೆ ಪ್ರಾರ್ಥನೆ ಮಾಡಿದ್ರಾಗ ದೇವಿ ನನಗೆ ದರ್ಶನ ಕೊಡ್ತಿರು. ಆ ದೇವಿಗೆ ನಾ ಕೇಳಿದೆ ನನಗೆ ಮೋಕ್ಷ ಮಾರ್ಗ ಹೇಳು ಅಂಥೇಳಿ. ಆ ದೇವಿ ಇನ್ನೂ ಟೈಮ್ ಬಂದಿಲ್ಲ ಅಂಥದ್ದು. ಆ ಟೈಮ್ ಬಂತಂದ್ರೆ ನಿನಗೆ ಮೋಕ್ಷ ಮಾರ್ಗ ನಾ ಹೇಳ್ತೀನಿ ಅಂಥೇಳಿ ದೇವಿ ನನಗೆ ಒಂದು ಸೂಚನೆ ಕೊಟ್ಟರು. ಆಮೇಲೆ ನಾ ಅದೇ ಭಕ್ತಿ ಹಾಗೆ ಮಾಡ್ಕೋತಾ ಸಾವಿರಾರು ಮಂತ್ರ ಮಾಡ್ತಿದ್ದೆ. ಮಾಲ ಎಷ್ಟು ಮಾಡ್ತಿದ್ದೆ ನನಗೆ ಗುರ್ತಿಲ್ಲ. ಏನು ಮಾಡತ್ತಿದ್ದೆ ಅಂಬ ನನಗೆ ಗುರ್ತಿಲ್ಲ. ರಾತ್ರಿ 3ಕ್ಕೆ ಹೇಳ್ಬೇಕು, 3ಕ್ಕೆ ಎದ್ದು ಭಕ್ತಿ ಮಾಡಬೇಕು. ಯಾವಾಗ ಭಕ್ತಿ ಮಾಡಬೇಕು, ಯಾವಾಗ ಕಣ್ಣು ತೆರಿತಾ ಅವಾಗ ದೇವಿ ಭಕ್ತಿ ಮಾಡ್ತಾ ಇರ್ತಿದ್ದಾನ. ಈವನ್ ಪೂರ ಎಲ್ಲ ಬ್ರಹ್ಮಾಂಡ ಸಹಿತ ನಾನು ನೋಡೋಂಥ ಶಕ್ತಿ ಕೊಟ್ಟು ಕರೆ ನನಗೆ ತೃಪ್ತಿ ಇದ್ದಿಲ್ಲ. ನನಗೆ ಮಾರ್ಗ ಬೇಕಾಗಿತ್ತು, ನನಗೆ ಮೋಕ್ಷ ಮಾರ್ಗ ಬೇಕಾಗಿತ್ತು. ಬಟ್ ಮೋಕ್ಷ ಮಾರ್ಗ ಆಗಿ ಕೇಳಿದ್ರೆ ಇನ್ನೂ ಸಮಯ ಬಂದಿಲ್ಲ ಅಂತ ಹೇಳಿದವಳು. ಆಮೇಲೆ ದರ್ಶನ ಆದ್ರೆ ನಾ ಕೇಳಿದೆ ಅವಳಿಗೆ, ನಾ ಮೋಕ್ಷ ಮಾರ್ಗ ಈಗಾದ್ರೆ ಹೇಳು ಅಂತ ಹೇಳಿದೆ. ದೇವಿ ತನ್ನ ಬೆನ್ನು ತಿರುಗಿ ನಿಂತಳು. ದೇವಿ ಆ ಮೋಕ್ಷ ಮಾರ್ಗ ಆಕಿ ಗುರ್ತೇ ಇದ್ದಿಲ್ಲ. ಮೋಕ್ಷ ಮಾರ್ಗ ಗುರ್ತಿಲ್ದಾಗ ನನಗೆ ಹೇಳಲು ಹೋದ್ಮ್ಯಾಗ ನಾ ಬೌರಾನಾದೆ. ನನಗೆ ತಲೆ ಖರಾಬ್ ಆಯ್ತು. ಖರಾಬ್ ಆದ್ಮ್ಯಾಗ ನಾ ಈಗ ಭಕ್ತಿ ಮಾಡೋದು ಬಿಟ್ಟೆ. ಭಕ್ತಿ ಮಾಡೋದು ಬಿಟ್ಟು ನಾ ಏಕ್ದಮ್ ಬೆಡ್ ರೆಸ್ಟ್ ಮಾಡ್ಲಿಕ್ಕೆ ಕುಂತೆ. ಏನು ಮಾಡಬೇಕು ಏನಿಲ್ಲ, ನನಗೆ ಮಾರ್ಗಕ್ಕೂನೆಲ್ಲ ಮುಂದೆ ಹೋಗೋಂಥದ್ದು. ನನಗೀಗ ಏನು ಮಾಡಬೇಕು ಏನಿಲ್ಲ ಅಂಬೋದು ನನ್ನ ಪೂರಾ ಏಕ್ದಮ್ ನಾ ಹೆಂಗೆ ಅಬ್ಸೆಂಟ್ ಆಗಿ ಒಂದು ಪಾಗಲ್ ಹೆಂಗೆ ಮನುಷ್ಯ ಇರ್ತಾನೆ ಆ ಪ್ರಕಾರ ಅದೇ. ಆದ್ಮ್ಯಾಗ ಈಗ ಹೆಂಗೆ ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಪರಮಾತ್ಮ ಹೆಂಗೆ ದಯ ಮಾಡ್ಯಾರೋ ಹೆಂಗಿಲ್ಲೋ ನನಗೆ ಖುನ ಇಲ್ಲ. ಪರಮಾತ್ಮನ ಭಕ್ತಿ ಮಾಡಬೇಕು. ಎಲ್ಲೆಲ್ಲಿ ಯಾರ್ಯಾರು ಸತ್ಸಂಗ ನಡೀತಾ ಇತ್ತು ಯೂಟ್ಯೂಬ್ಮ್ಯಾಗ ಅವ್ರ ಸತ್ಸಂಗನ ಓಪನ್ ಮಾಡಿ ನೋಡ್ಬೇಕು. ನಾ ಯಾರ ಸಿಗ್ತಾರೋನೋ ಯಾರ ಇಲ್ಲೇನೋ ಅಂಥೇಳಿ ಆ ಭಕ್ತಿ ಮಾಡ್ತಾ ಇದ್ದಾನ. ಭಕ್ತಿ ಮಾಡ್ತಾ ಇದ್ದರು. ಈ ಸುಧಾನ್ಸು ಮಹಾರಾಜನ ಸತ್ಸಂಗ ನೋಡಬೇಕು, ಆಶಾರಾಮ್ ಬಾಪುನ ಸತ್ಸಂಗ ನೋಡಬೇಕು, TV ಸೀರಿಯಲ್ ನೋಡಬೇಕು ಇಂಥವು ನೋಡಿ ಭಾಳ ಟೈಮ್ ಬೇಜಾರು. ನನಗೆ ಇಷ್ಟು ಬೇಜಾರಾಯಿತು. ಈಗ ನನ್ನ ಜರಮ್ ಈಗ ನರಕದ ಮತ್ತೇನು ಬಿಲ್ಲ. ನಮ್ಮಲ್ಲಿ ಮಾರ್ಗ ಇಲ್ಲ ಮುಂದೆ ಹೋಗೋಂಥದ್ದು. ಮತ್ತು ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಮನೆಗೆ ಏಕ್ದಮ್ ಬೆಡ್ ರೆಸ್ಟ್ ಮಾಡ್ಕೊಂಡು ಒಂದು 3-4 ತಿಂಗಳು ಅನ್ನ ನೀರಿಲ್ದಪ್ಲೆ ಕುಂತು ಏನು ಮಾಡಬೇಕು ಏನಿಲ್ಲ. ನನಗೆ ನನ್ನ ಜಿಂದಗಿ ಏಕ್ದಮ್ ಖರಾಬ್ ಆಯ್ತು ಅಂಥೇಳಿ ಭಾಳ ಬಟ್ ತಕ್ಲೀಫ್ದಾಗಿಲ್ಲದ ಅಷ್ಟಾಗಿ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವ್ರದ್ದು ಸತ್ಸಂಗ ಏನದ ಯೂಟ್ಯೂಬ್ದಾಗ ಭವಿಷ್ಯವಾಣಿ ಮಾಡತ್ತಿರು. ಅವ್ರ ಹೆಸರು ಹೇಳಿದ್ರು ಸಂತ ರಾಮ್ಪಾಲ್ಜಿ ಮಹಾರಾಜ್ ಇಂತಿಂಥ ಹರ ಅವ್ರು ಹಿಂಗಾರ ಅಂಥೇಳಿ ಎಲ್ಲ ಭವಿಷ್ಯವಾಣಿ ನಡೆದಿತ್ತು. ನಾ ಅಷ್ಟೇ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅಂತ ಅವ್ರ ಹೆಸರು ಕೇಳಿ ನಾ ಸ್ವಲ್ಪ ದಿಮಾಕ್ ಓಡಿಸಿ ಯೂಟ್ಯೂಬಿನ ಸರ್ಚ್ ಮಾಡ್ದೆ ನಾ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅಂಥೇಳಿ. ಸಂತ ರಾಮ್ಪಾಲ್ಜಿ ಮಹಾರಾಜ್ ಅಂತ ಮಾಡಿದಾಗ ಫಟ್ನೆ ಅವ್ರದ್ದು ಸತ್ಸಂಗ ನಡೆಯೋದು TV ಚಾನೆಲ್ ಮೇಲೆ ಬಂತು. ಅದು ನೋಡಿ ನಾ ಒಂದು 8 ದಿವಸ ನನಗೇನು ತಿಳಿದಿಲ್ಲ ಹೊಳೆದಿಲ್ಲ. ಅದು ಹೆಂಗೆ ನೋಡ್ದನೋ ಹೆಂಗಿಲ್ಲೋ
ನನಗೇನಿಲ್ಲ, ಖಾಲಿ ಅವ್ರ ಭವಿಷ್ಯವಾಣಿ ಕೇಳಿ ಇದ್ರಾಗ ಏನರ ಇರ್ಬೋದು, ಹಿಂಗೆ ಭವಿಷ್ಯ ಮಾಡ್ತಾರೆ, ನಾಲ್ಕು ಐದು ದೇಶದವರು ಭವಿಷ್ಯವಾಣಿ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಅದ ಹಿಂಗೆ ಅಂಥೇಳಿ ನಾನು ಸತ್ಸಂಗ ನೋಡೋಕೆ ಶುರು ಮಾಡಿದೆ. ಸತ್ಸಂಗ ನೋಡೋ ಒಂದು 10-15 ದಿವಸ ಸತ್ಸಂಗ ನೋಡಿದ್ರೆ ನಾನು ಸ್ವಲ್ಪ ತಿಳಿಯೋಕೆ ಶುರು ಆಯಿತು. ಸತ್ಸಂಗ ಇದ್ರಾಗ ಏನರ ಅದ, ಇವರು ಬ್ರಹ್ಮ ವಿಷ್ಣು ತಂದೆ ತಾಯಿ ಯಾರು, ಅದು ಇದು ಎಲ್ಲ ಇದ್ರಾಗ ಸತ್ಸಂಗದಾಗ ಹೇಳ್ತಾಯಿದ್ರು. ನಮಗೆ ತಲೆಗೆ ಬರ್ತಾಯಿದ್ದಿಲ್ಲ ಇದು. ಈ ನೋಡಿ ಸತ್ಸಂಗದಾಗ ಏನರ ಕಸ್ ಅದ ಅಂಥೇಳಿ ಲಗಾತಾರ್ 8 ತಿಂಗಳು ಸತ್ಸಂಗ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವ್ರ ಸತ್ಸಂಗ ನಾನು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಆಗ ನಾನು ಸ್ವಲ್ಪ ಜ್ಞಾನ ಆಗ್ಲಿಕ್ಕೆ ಶುರು ಆಯಿತು. ಅದ್ರ ಕೆಳಗೆ ನಂಬರ್ ಇದ್ದು, ಹಿಂಗೆ ಬರ್ವಲ್ಲ ಆಶ್ರಮಕ್ಕೆ ಫೋನ್ ಮಾಡಿರಿ ಮತ್ತು ಅಲ್ಲಿಂದ ಎಲ್ಲ ತಿಳ್ಕೊಬೋದು ನೀವು ಅಂತಂದ್ರೆ ನಾ ಬರ್ವಲ್ಲ ಆಶ್ರಮಕ್ಕೆ ಫೋನ್ ಮಾಡಿದೆ. ಅವ್ರು ಬೆಂಗಳೂರು ನಂಬರ್ ಕೊಟ್ಟರು ನನಗೆ. ನೀವು ಬೆಂಗಳೂರಿಗೆ ಫೋನ್ ಮಾಡಿರಿ, ಫೋನ್ ಮಾಡಿ ಬೆಂಗಳೂರ್ಲಿಂದ ನೀವು ನಿಮಗೆ ಏನು ಮಾಹಿತಿ ಅದ ತಗೋರಿ ಅಂತ ಹೇಳಿದ್ರೆ ಬೆಂಗಳೂರಿಗೆ ಫೋನ್ ಮಾಡಿದೆ. ಬೆಂಗಳೂರಿಗೆ ಫೋನ್ ಮಾಡಿದ್ರೆ ಬೆಂಗಳೂರದವ್ರು ಹೇಳಿದ್ರು ಹುಮ್ನಾಬಾದಲ್ಲಿ ನಾಮದಾನ ಸೆಂಟರ್ ತೆರಿತಾ ಇದೆ. ಅವ್ರು ಹೇಳಿದ್ರು ಈ ಪೈಲ ಸತ್ಸಂಗಲ್ಲಿ ಆಗೋದಿದೆ, ನೀವು ಅಲ್ಲಿಗೆ ಹೋಗಿ ಭೇಟಿಯಾಗ್ರಿ ಮತ್ತು ನೀವು ಸಂತ ರಾಮ್ಪಾಲ್ಜಿ ಮಹಾರಾಜರ ನಾಮ ದೀಕ್ಷೆ ತಗೋಬೋದು ಅಂತ ಹೇಳಿದ್ರು ನನಗೆ. ಮತ್ತು ನಾ ಅಲ್ಲಿಂದ ಈಗ ಆವತ್ತು ಇಲ್ಲಿ ಫೋನ್ ಮಾಡಿ ಕೇಳಿದೆ ಹುಮ್ನಾಬಾದ್ ಆಶ್ರಮದಾಗ ಕೇಳಿದ್ರೆ ಹಾಂ ಸತ್ಸಂಗ ನಡೀತಾ ಇದೆ, ನೀವು ಬರ್ರಿ ಅಂಥೇಳಿ ನಾ ನಂಬರ್ ಕೊಟ್ಟರು. ಇಲ್ಲಿಂದು ನಂಬರ್ ಕೊಟ್ಟರೆ ನಾ ಫೋನ್ ಮಾಡಿ ಇಲ್ಲಿಗೆ ಆಶ್ರಮಕ್ಕೆ ಬಂದಿದೆ. ಸಾಕಷ್ಟು ಮಂತ್ರೋಚ್ಚಾರ ಮಾಡಿ ಈ ದೇವತೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ಏನು ಸಾಧನೆ ಮಾಡ್ತಿದ್ರಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾವೆಲ್ಲ ರೀತಿಯ ಲಾಭಗಳು ನೀವು ಕಂಡಿದ್ರಿ? ಲಾಭ ಅಷ್ಟೇನೋ ನಮಗೆ ಆಗಿಲ್ಲ, ಭಾಳಷ್ಟು ಲಾಭ ಏನಾಗಿಲ್ಲ. ನಾವು ಶಾಸ್ತ್ರ ಅನುಕೂಲ ಸಾಧನ ಮಾಡಿಲ್ಲ. ನಾವು ಅನುಕೂಲ ಏನು ಮಾಡಿದ್ದೆವು, ಇದು ಸಾಧನ ಅಂಬದು ಭೀ ನಮಗೆ ಗುರ್ತಿದ್ದಿಲ್ಲ. ನಾವು ಯಾವುದೋ ಭಕ್ತಿ ಮಾಡತ್ತೇವೆ ಅಂಬದು ನಮಗೆ ಏನು ಭೀ ಗುರ್ತೇ ಇದ್ದಿಲ್ಲ. ನಮಗೆ ಹೇಳೋರು ಯಾರಿದ್ದಿಲ್ಲ. ನಾವು ಸಂತ ರಾಮ್ಪಾಲ್ಜಿ ಶರಣಮೇ ಬಂದ್ಮೇಲೆ ನನಗೆ ಪ್ರಥಮ ಮಂತ್ರ ಸಿಕ್ತು. ಅದರಿಂದ ನನಗೆ ಸ್ವಲ್ಪ ಮಾರ್ಗ ಆಗ್ಲತ್ತಕ್ಕಿ ಈ ಮಂತ್ರದಾಗ ನಾವು ಇದೇ ದೇವಿ ದೇವತೆದೆಲ್ಲ ಮಾಡತ್ತಿದ್ದೆವು. ಮತ್ತು ನಾವು ಶಾಸ್ತ್ರ ಅನುಕೂಲ ಭಕ್ತಿ ಮೊದಲೇ ಅನ್ನೋದು ಶಾಸ್ತ್ರ ಅನುಕೂಲ ಮಾಡತ್ತಿದ್ದಿಲ್ಲ. ಸಂತ ರಾಮ್ಪಾಲ್ಜಿ ಮಹಾರಾಜ್ ಏನು ಮಾಡಿದ್ರು ಅಂದ್ರೆ ಶಾಸ್ತ್ರ ಅನುಕೂಲ ಭಕ್ತಿ ನಮಗೆ ತೋರಿಸ್ಕೊಟ್ರು. ಈಗ ಆಮೇಲೆ ಸತನಾಮ ನಮಗೆ ಸಿಕ್ಕ ಮ್ಯಾಗ ಪೂರಾ ಅನುಭವ ಆಗೈತಿ ಇದು ಪೂರಾ ಭಕ್ತಿ ಶಾಸ್ತ್ರ ಅನುಕೂಲ ಅದ. ಈ ಶಾಸ್ತ್ರ ಅನುಕೂಲ ಇದನ್ನು ಭಕ್ತಿ ಪೂರ್ಣ ಇದೆ. ಬಟ್ ನಮಗೆ ತಿಳಿಸ್ಕೊಡೋರು ಮೊದಲು ಯಾರು ಭೀ ಇದ್ದಿಲ್ಲ. ನಾವೇನಂದ್ರೆ ಶಾಸ್ತ್ರ ಅನುಕೂಲ ಭಕ್ತಿ ನಾವು ಮೊದಲು ಮಾಡಿಲ್ಲ. ನಾವೇನಂದ್ರೆ ಅಂಧಭಕ್ತಿ ಮಾಡಿದೆವು. ಅಂಧಭಕ್ತಿ ಹೆಂಗೆ ಮಾಡಿದೆವು ಹಾಗೆ ನಮಗೆ ಈ ಅಂಧಭಕ್ತಿ ಕಾರಣ ನಮಗೆ ಮೊದಲು ಏನೂ ಲಾಭ ಆಗಿಲ್ಲ. ನಾವು ಏನು ಲಾಭ ಆಗ್ಯದ ಅಂಬದು ನಮ್ಗೆ ಗುರ್ತಾಗಿಲ್ಲ. ಈ ಭಕ್ತಿ ಹೆಂಗೆ ಮಾಡಿದೆ ಹಂಗೆ ಲಾಭ ಆಗ್ಲಿಕ್ಕೆ ಶುರು ಆಯ್ತು ನಮಗೆ. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಸಾಕಷ್ಟು ಲಾಭಗಳಾಗಿದೆ ಅಂದರೆ ಯಾವ್ಯಾವ ರೀತಿಯ ಲಾಭಗಳು ಆಗಿದೆ ನಿಮಗೆ? ಸರ್, ನಮಗೆ ಲಾಭ ಆದ ನಮಗೆ ಕೇಳಿದ್ರೆ ಭಾಳಷ್ಟು ಲಾಭ ಅವ. ಅದು ಹೇಳ್ತಾ ಇದ್ರು ರಾತ್ರಿ ಹಗಲು ಅನ್ನೋದು ಲಾಭ ಪೂರ್ಣ ಆಗಲಿಲ್ಲ. ಮೊದಲು ನನಗೆ ಯಾವುದು ಪ್ರಾಪ್ತಿಗೆ ನಾ ಮೇನ್ ಲಾಭ 1-2 ಲಾಭ ನಿಮ್ಗೆ ಹೇಳ್ತೀನಿ. ನಾನು ಮೊದಲು ಲಾಭ ಏನಂದ್ರೆ ನಂದೊಂದು ಕೇಸ್ ನಡೀತಿತ್ತು ಕೋರ್ಟಿಗೆ. ಅದು 15 ವರ್ಷ 20 ವರ್ಷ ಕೇಸ್ ಕೋರ್ಟಿಗೆ ನಡೀತಿತ್ತು. ನಾ ಭಾಳಷ್ಟು ತಕ್ಲೀಫ್ದಾಗಿದೆ. ರೊಕ್ಕ ದುಡ್ಡು ಹಾಕಿ ನಾವು ಸಾಕಾಯ್ತು, ಬೇಕಾರಾಗೋಗಿದೆ ಏಕ್ದಮ್ಮು. ಆ ಕೇಸ್ ಏನಂದ್ರೆ ಮುಗಿಲಕ್ಕೆ ನಮಗೆ ಮುಗಿಸ್ತಾನೇ ಇಲ್ಲ ವಕೀಲರವ್ರು. ಅವ್ರು ಏನು ಮಾಡ್ತಿದ್ರು, ಮುಂದ್ಕ ಹೇಳಿ ದುಡ್ಡು ತಿಂತಾಯಿದ್ರು. ಒಂದು ದಿವಸ ನನಗೆ ಹಿಂಗೆಲ್ಲ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವ್ರಿಗೆ ಪ್ರಾರ್ಥನೆ ಮಾಡೋದು ಇಂಟರ್ವ್ಯೂ ನೋಡಿದಾಗ ನಾವ್ಯಾಕೆ ಇಂಟರ್ವ್ಯೂಗೆ ಅರ್ಜಿ ಹಚ್ಚಬಾರ್ದು ಅಂಥೇಳಿ ನಾ ಅರ್ಜಿ ಹಚ್ತೀನಿ. ಅರ್ಜಿ ಹಚ್ಮ್ಯಾಗ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವ್ರಲಿಂದ ಏನು ಬಂತಂದ್ರೆ ಪರಮಾತ್ಮ ದಯಾ ಮಾಡ್ತಾರಂತ ಬಂತು. ಆ ಪರಮಾತ್ಮ ದಯಾ ಮಾಡ್ತಾರೆ ಅಂದಮೇಲೆ 15 ದಿವಸ ಒಳಗಾಗಿ ನಮ್ಮ ಕೇಸಿಂದ ಏನದಂದ್ರೆ ಅದು ನಮಗೆ ರಿಸಲ್ಟ್ ಸಿಕ್ತು 15 ದಿವಸ ಒಳಗಾಗಿ. ಮತ್ತು ಆ ಕೇಸ್ ಏನದ ಆ ಎದುರಿನ ಮನುಷ್ಯ ಎದುರು ಬಂದು ಒಪ್ಕೊಂಡಾನು ಈ ಕೇಸ್ ನಾ ಗಲತ್ ಮಾಡಿದ ಅಂಥೇಳಿ. ಇದು ನಮಗೆ ದೊಡ್ಡ ಲಾಭ. ಮತ್ತು ಎರಡನೇ ಲಾಭ ಏನಂದ್ರೆ ನಾವೆಲ್ಲ ಯಾವ್ದು ಭೀ ಕೆಲಸ ಮಾಡ್ತಾಯಿದ್ದೀವಿ ಅದರ ಬರ್ಕತ್ ಅಂಬೋದೇ ಒಟ್ಟು ನಮಗೆ ಕಾಣಿಸ್ತಿದ್ದಿಲ್ಲ. ದುಡ್ಡು ಹೆಂಗೆ ಬರ್ತಿತ್ತು ಹೆಂಗೆ ಹೋಗ್ತಿತ್ತು ಅಂಬೋದು ನಮಗೆ ಒಟ್ಟು ಉಳ್ಳಾಗ ತಿಲ್ಲಾಗ ರೊಟ್ಟಿಗೆ ಸರಿ ಎಂದಪ್ಲೆ ಹಿಂಗೆ ನಮಗೆ ಹಮೇಶ ಅಷ್ಟೇ ಕೆಲಸ ಎಷ್ಟು ಮಾಡಿ ದುಡ್ಡು ಭಾಳ ಬರ್ತಿತ್ತು. ನಂಬಲ್ಲಿ ದುಡ್ಡು ಎಷ್ಟು ಬರ್ತಿತ್ತು ನಾನು ಹೇಳಕ್ಕೂ ಸಾಧ್ಯ ಇಲ್ಲ ಈಗ. ಮತ್ತು ಅಷ್ಟು ದುಡ್ಡು ಬರ್ತಿತ್ತು ಕರೆ ಈ ದುಡ್ಡು ಬರ್ತಿತ್ತು ಮತ್ತು ಹೋಯ್ತಿತ್ತು. ತಿಂಬೋರು ಭಾಳ ಮಂದಿ ಹೊರಗಿನವ್ರು ಬಂದು ಊರಿಗೆ ನಾವು ಬೊಂಬೈ ಬಿಟ್ಟು ಊರಿಗೆ ಬಂದಂದ್ರೆ ಅವಾಗ ಎಲ್ಲರೂ ಲೈನ್ ಹಚ್ಚಬೇಕು. ಯಾವ 10,000 ಯಾವ 20,000 ಕೇಳಿ ನಾವು ಬರ್ವಾದ ಮಾಡಿ ನಮಗೆ ಹೆಂಗಂದ್ರೆ ದೇವ್ ಬೆನ್ನು ಹೆಂಗೆ ಹತ್ತದ ಆ ಪ್ರಕಾರ ಬೆನ್ನು ಹತ್ತಿ ನಮಗೆ ಲೂಟ್ಪಾಟ್ ಮಾಡಿ ನಮಗೆ ಪೂರ ಎಲ್ಲ ಖತಮ್ ಮಾಡಿಬಿಟ್ರು ಅವ್ರು. ಆ ಸಲುವಾಗಿ ಈ ಸಂತ ರಾಮ್ಪಾಲ್ಜಿ ಶರಣ ಬಂದ್ಮ್ಯಾಗ ಈಗ ನಮಗೆ ಏನು ಸುಡುಗಾಡಿತ್ತು ಈ ಸುಡುಗಾಡು ಎಲ್ಲ ಬಂದು ಹೋಗ್ಯದ. ಸುಡುಗಾಡು ಬಂದಾದ್ಮ್ಯಾಗ ನಾವು ಸ್ಥಿರ ನಾ ಸತ್ನಾಮ ತೊಗೊಂಡ್ಮ್ಯಾಗ ನನಗೆ ಇಷ್ಟು ಲಾಭ ಆಗ್ಯದಕ್ಕೆ ನಾ ಎಲ್ಲ ನಮ್ಮ ಪರಿವಾರ ಪೂರ ಎಲ್ಲ ಶಾಂತಿ ಆಯಿತು. ಆದ್ಮ್ಯಾಗ ನಮ್ಮ ವೈಫ್ ಭೀ ನನ್ನ ಭಕ್ತಿ ನೋಡಿ ಅವ್ರನ್ನೂ ಸಹ ನಾಮದಾನ ಬಂದು ಅವ್ರನ್ನೂ ನಾಮ ತೊಗೊಂಡಾರ, ಹೆಸರು ತೊಗೊಂಡು ಅವ್ರನ್ನೂ ಸದ್ಭಕ್ತಿ ನನ್ನ ಸಂಗಡ ಮಾಡತ್ತಾರ. ಈಗ ನಾವೆಲ್ಲ ಆನಂದದಲ್ಲಿದ್ದೆವು. ಈಗ ನಮಗೇನು ಕುಂದು ಕೊರತೆ ಇಲ್ಲ. ಸತ್ನಾಮ ಸಿಕ್ಕ ಮ್ಯಾಗಂತೂ ಇಷ್ಟು ಸುಖನಾಗಿದೆ ನಾ ಹೇಳಕ್ಕೆ ಬರಲ್ಲಪ್ಲೆ ಅಷ್ಟು ಸುಖನಾಗ್ಯದ ನನಗೆ.
ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಸಾಕಷ್ಟು ಸಿದ್ಧಿಯನ್ನು ಪಡೆದಿದ್ರಿ, ಸಾಕಷ್ಟು ಸಾವಿರಾರು ಜನ ನಿಮ್ಮನ್ನು ದೇವ್ರಂತ ಕೂಡ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲವನ್ನು ಬಿಟ್ಟು ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರಿ. ಅಂತ ಯಾವ ಭಕ್ತಿ ಸಾಧನೆಯನ್ನು ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ಕೊಡ್ತಾರೆ? ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರು ಇದೇ ಶಾಸ್ತ್ರ ಅನುಕೂಲವಾಗಿ ಭಕ್ತಿ ಹೇಳ್ಕೊಡ್ತಾರೆ. ಆ ಸಲುವಾಗಿ ನಾವು ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರ ಶರಣಲ್ಲಿ ಬಂದಿದ್ದೇವೆ. ಸಾಕಷ್ಟು ರೀತಿಯ ಸಂಘರ್ಷವನ್ನು ಅನುಭವಿಸಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಸಾಕಷ್ಟು ಲಾಭಗಳು ಕೂಡ ಆಗಿದೆ ಅಂದ್ರಿ. ಈ ಒಂದು ಸಂದರ್ಶನವನ್ನು ನೋಡ್ತಾ ಇರೋ ಶ್ರದ್ಧಾಳುಗಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ಈಗ ನಾವು ಸಂದೇಶ ಹೇಳುವುದೇನೆಂದರೆ, ಎಲ್ಲ ಭಕ್ತರಲ್ಲಿ ವಿನಂತಿಸುವುದೇನೆಂದರೆ, ತಾವು ಈ ಜನ್ಮ ಬಾರ್ ಸಿಗುವುದಿಲ್ಲ. ಈ ಜನ್ಮ ಭಾಳ ಉತ್ತಮ ಜನ್ಮ. ಪರಮಾತ್ಮ ಏನು ಹೇಳ್ತಾರಂದರೆ, ಈ ಜನ್ಮ 84 ಲಾಖ ಯೋನಿದಾಗ ನೀವು ತಿರ್ಕೊಂಡು ಬಂದ್ಮೇಲೆ ಮಾನವ ಜನ್ಮ ಸಿಗ್ತದೆ. ಈ ಜನ್ಮ ಸಿಗ್ಲಾಕ ಭಾಳ ದುರ್ಲಭ ಅದ, ಕಠಿಣ ಅದ. ಈಗ ನೀವು ಎಷ್ಟೋ ಟೈಮ್ ಖರಾಬ್ ಮಾಡಿರ್ಬೋದು. ಯಾವ ಮಹಾರಾಜನ ಬಲ್ ಟೈಮ್ ಖರಾಬ್ ಮಾಡಿರಿ, ನಿಮ್ಗೆ ಯಾರು ಒಳ್ಳೆ ಜ್ಞಾನ ಹೇಳ್ತಾ ಇಲ್ಲ ಅಂತ ನೀವೆಲ್ಲ ಟೈಮ್ ಖರಾಬ್ ಮಾಡ್ಕೊಳತ್ತೀರಿ. ಆ ಟೈಮ್ ಖರಾಬ್ ಮಾಡ್ಕೋಬೇಡ್ರಿ. ಈಗ ಸಂತ ರಾಮ್ಪಾಲ್ಜಿ ಮಹಾರಾಜ್ ಈ ತತ್ವದರ್ಶಿ ಸಂತ ಈ ಜಗತ್ತಿನಾಗ ಈಗ ಒಬ್ಬರೇ ಇದ್ದಾರೆ. ಅವ್ರಿಗೆ ಬಿಟ್ಟು ಬೇರೆ ಸಂತೆ ಇಲ್ಲ. ಮತ್ತು ಸಂತ ರಾಮ್ಪಾಲ್ಜಿ ಮಹಾರಾಜ್ ಶರಣದಾಗ ಬರ್ರಿ, ನಾಮದಾನ ಸೆಂಟ್ರ್ ಬಂದು ನಾಮ ಪಡ್ಕೊಂಡು ನೀವು ಮೋಕ್ಷ ಮಾಡ್ಕೊರಿ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳಿದ್ವು. ಆ ಎಲ್ಲ ಕಷ್ಟದಿಂದ ಪಾರಾಗಲಿಕ್ಕೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವ ಮಂತ್ರಗಳಿಂದ ಸಾಧ್ಯ ಆಯಿತು ಅಂದ್ರಿ. ಸಾಮಾನ್ಯ ಜನರು ಕೂಡ ಇದನ್ನು ಕೇಳಿ ನಾಮದೀಕ್ಷೆ ಪಡಿಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡಬೇಕು? ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರ ದೀಕ್ಷಾ ಪಡಿಬೇಕಾದರೆ ಹಲವಾರು ಟಿ ವಿ ಚಾನಲ್ಗಳಲ್ಲಿ ಅವರ ಸತ್ಸಂಗನೂ ಕೇಳಬೇಕು. ಸತ್ಸಂಗ ಬರ್ತಾಯಿದ್ದೇವೆ. ಮತ್ತು ಟಿ ವಿ ನೋಡೋ ಹೊತ್ತು ಈ ಚಾನಲ್ದಲ್ಲಿ ಕೆಳಗೆ ಒಂದು ಪಟ್ಟಿ ನಡೀತಾ ಇರ್ತದೆ. ಅದರಲ್ಲಿ ಸತ್ಸಂಗದ ನಂಬರ್ ಬರ್ತಾಯಿವೆ. ನೀವು ಅವ್ರ ಆಶ್ರಮಕ್ಕೆ ಏನಂದ್ರೆ ಫೋನ್ ಮಾಡಬೇಕು. ಫೋನ್ ಮಾಡಿ ನಿಮ್ಮ ನಜ್ಜಿಕ್ ಯಾವುದದ, ನಿಮ್ಮ ಬಲ್ಲಿ ಯಾವುದದ ನಾಮದಾನ ಸೆಂಟ್ರ್, ಆ ನಾಮದಾನ ಸೆಂಟ್ರಿಗೆ ಅವ್ರು ಹೇಳ್ತಾರೆ. ಅಲ್ಲಿ ಹೋಗಿ ನೀವು ನಾಮ ದೀಕ್ಷಾ ಪಡೆದು ನೀವು ಲಾಭ ಪಡಿಬೋದು. ಧನ್ಯವಾದಗಳು ಸರ್. ಸಾಹೇಬ್ ಸರ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.